ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಕೆಲಸದೊಂದಿಗೆ ಬಂದಿದ್ದೇನೆ. ಇದೊಂದು ಪಂಜುರ್ಲಿ ಮುಖ ನಡೀತಾ ಇದೆ. ಇದಕ್ಕೆ ತುಳುವಲ್ಲಿ ಎರಕ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೇಗೆ ಮೇಣ ಹೊರಗೆ ಬರ್ತಾ ಇದೆ ಅಂತ ಅಚ್ಚಿಂದ. ಎಲ್ಲಿಂದ ಬಂತು ಗೊತ್ತಾ ಈ ಮೇಣ? ಆ್ಯಕ್ಚುಲಿ ಈ ಕೆಲಸಕ್ಕಿಂತ ಮುಂಚೆ ಮೇಣದಲ್ಲಿ ಕೆಲಸ ಆಗಿರ್ತದೆ. ಇಲ್ಲಿ ಬೆಳಗ್ಗೆ ಹೋಗಿ ಕತ್ತಲಾಯಿತು. ಇನ್ನೂ ಸಹ ಕಟ್ಟಿಗೆ ಹಾಕಿ ಎಲ್ಲ ಸರಿ ಬಿಸಿ ಮಾಡ್ತಾ ಇದ್ದಾರೆ. ಆಗ ಹೇಳಿದ ಹಾಗೆ ಮೇಣದಲ್ಲಿ ಕೆಲಸ ಆಗಿ ಒಂದು 10 to 15 ಡೇಸ್ ಅದು ಸೂರ್ಯನ ಬೆಳಕಲ್ಲಿ ಒಣಗಬೇಕಾಗ್ತದೆ. ಸಪೋಸ್ ಸೂರ್ಯನ ಬೆಳಕಿಲ್ಲ ಅಂದರೆ ಇದು ಕೆಲಸ ಇನ್ನೂ ಸಹ ಡಿಲೇ ಆಗ್ತಾ ಹೋಗ್ತದೆ. ಇಲ್ಲಿ ತನಕ ಅಚ್ಚು ಒಣಗೋದಿಲ್ಲ, ಈ ಸ್ಟೆಪ್ಗೆ ಬರೋದಿಲ್ಲ ಕೆಲಸ. ಸೊ ಇಲ್ಲಿ ನೋಡಿ ಕಂಚು ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದಾರೆ. ಕಂಚು ಮೆಲ್ಟ್ ಆಗುವ ತನಕ ಅಚ್ಚು ಬಿಸಿ ಆಗ್ತಾ ಇರ್ತದೆ. ನಾವೊಂದು ಸಂಜೆ ಕೂತಿದ್ವಿ ಕಾಣುತ್ತೆ, ಒಂದು 4 o'clock ಹಾಗೆ. ಈಗ ನೈಟ್ ಒಂದು 9-9:30 ಆಗ್ತಾ ಇದೆ. ಒಂದು ಕಡೆಯಿಂದ ಅಚ್ಚು ಬಿಸಿಯಾಗಿದೆ, ಇನ್ನೊಂದು ಕಡೆಯಿಂದ ಕಂಚು ಸಹ ಮೆಲ್ಟ್ ಆಗಿದೆ. ಈಗ ಎರಕಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದು ಅಚ್ಚು ಕೂಡ ತುಂಬ ಜಾಗೃತಿಯಲ್ಲಿ ತೆಗೆದಿಡಬೇಕಾಗ್ತದೆ. ಸ್ವಲ್ಪ ಕೆಳಗೆ ಬಿದ್ದರೂ ಸಹ ಮಾಡಿದ್ದ ಕೆಲಸ ಎಲ್ಲ ವೇಸ್ಟ್ ಆಗಿರ್ತದೆ. ಮೇಣದಿಂದ ಕೆಲಸ ಆಗಿರ್ತದೆ ಒಂದು. ಅದಕ್ಕೆ ಮಣ್ಣು ಮೆತ್ತಾರೆ, ಅದೊಂದು 15 ಡೇಸ್ ಬೇಕು ಒಣಗಲಿಕ್ಕೆ. ಸೊ ಅದರ ನೆಕ್ಸ್ಟ್ ಇದು ಬಿಸಿ ಮಾಡಿ ಅದರಿಂದ ಮೇಣ ತೆಗೆದದ್ದು ಆ ಎಲ್ಲ ಕೆಲಸ ವೇಸ್ಟ್ ಆಗ್ತದೆ. ಸ್ವಲ್ಪ ಆಚೀಚೆ ಆಗಿ ಬಿತ್ತು ಅಂತ ಹೇಳಿದರು ಸಹ. ಸೊ ಅದಕ್ಕೆ ತುಂಬ ಜಾಗೃತಿಯಲ್ಲಿ ತೆಗೆದು ಇಡ್ತಾ ಇದ್ದಾರೆ. ಈ ಅಚ್ಚನ್ನು ಮಣ್ಣಲ್ಲಿ ಯಾಕೆ ಇಡ್ತಾರೆ ಗೊತ್ತಾ? ಅದು ಎರಕದ ಟೈಮಲ್ಲಿ ಸಿಡಿದ್ರೂ ಸಹ ಆ ಮಣ್ಣಲ್ಲೇ ಇರಲಿ ಅಂತ, ಇಲ್ಲಾಂದರೆ ಕೆಲವೊಮ್ಮೆ ಸಿಡಿತದೆ. ಸೊ ಅದಕ್ಕಾಗಿ ಮಣ್ಣಲ್ಲಿ ಮುಚ್ತಾರೆ. ಆಲ್ಮೋಸ್ಟ್ ರೆಡಿ ಆಯಿತು ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿ ಇದೆ ಆಯಿತಾ. ಒಂದು ಕಡೆ ಬೆಂಕಿ, ಒಂದು ಕಡೆ ಬಿಸಿ, ಇನ್ನೊಂದು ಕಡೆ ಭಾರ. ತುಂಬ ಕಷ್ಟ ಈ ಕೆಲಸ ಎಲ್ಲ. ಇದೊಂದು 5 to 10 kgs ಇರ್ಬೋದು. ಅದಕ್ಕೆ ಅಚ್ಚಿಗೆ ಎಷ್ಟು ಬೇಕು ಕಂಚು ಅಷ್ಟನ್ನು ಮೆಲ್ಟ್ ಮಾಡಿರ್ತಾರೆ. ಇಲ್ಲಿ ಎಷ್ಟು ಬಿಸಿ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿ ಇದೆ. ಮತ್ತು ಇನ್ನೊಂದು ನನಗೆ ಇದನ್ನು ನೋಡುವಾಗ ಆ್ಯಕ್ಚುಲಿ ಈ ಪ್ರೊಸೆಸ್ ಅಂದರೆ ಎರಕ ಹಾಕೋದು ನನಗೆ ಒಂಥರ ಜ್ವಾಲಾಮುಖಿಯನ್ನೇ ನೋಡಿದಾಗಾಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಎಕ್ಸೈಟ್ಮೆಂಟ್ ಹೇಳಿದರೆ, ಇಷ್ಟೆಲ್ಲ ಕಷ್ಟಪಟ್ಟು ಬೆಂಕಿಯಲ್ಲಿ ಬೆಂದು ಅದರ ಔಟ್ಪುಟ್ ಹೇಗೆ ಬಂದಿರ್ಬೋದು ಅಂತ ಅದೊಂದು ಕ್ಯೂರಿಯಾಸಿಟಿಯಲ್ಲಿದ್ದೇವೆ ನಾವು. 2 hours ಬಿಟ್ಟು ಅದನ್ನು ತೆಗಿತಿದ್ದಾರೆ ನೋಡಿ. ಅದು ಸೆಟ್ ಆಗಿರ್ಬೋದು ಅಷ್ಟೇ ಒಳಗೆ, ಬಟ್ ಬಿಸಿ ಇದೆ. ಅದು ಅವರು ಬಡಿಬೇಕಾದ್ರೆ ಮಣ್ಣು ಎಗರ್ತಾ ಇತ್ತು. ಸೊ ಸಿಕ್ಕಾಪಟ್ಟೆ ಬಿಸಿ ಇತ್ತು ಅದು ಮಣ್ಣು. ಹಿಂದೆ ಎಲ್ಲ ನೋಡಿ ಕ್ಲೀನ್ ಬಂದಿದೆ ಅನಿಸ್ತಾ ಇದೆ. ಹಿಂದೆ ಎಲ್ಲ ಡಿಸೈನ್ ನೋಡಬೇಕಾದ್ರೆ ಕಂಚು ಕಾಣ್ತಾ ಇತ್ತು ನಮಗೆ. ಸೊ
ಫ್ರಂಟಲ್ಲಿ ಸಹ ಎಲ್ಲ ಕವರ್ ಆಗಿದೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮತ್ತು ನೆಕ್ಸ್ಟ್ ಡೇ ಇಷ್ಟು ಕ್ಲೀನಾಗಿ ಬಂದಿದೆ, ಏನು ಡ್ಯಾಮೇಜ್ ಇಲ್ಲ, ಮುಖ ತುಂಬ ಕ್ಲೀನ್ ಇದೆ. ಈ ಥರ ಕೆಲಸದಲ್ಲಿ ಹೀಗೆ ಔಟ್ಪುಟ್ ಸಿಕ್ಕಿದಾಗ ತುಂಬ ಖುಷಿ ಅನಿಸ್ತದೆ. ಇದೆಲ್ಲ ಕಟ್ಟೆಲ್ಲ ಮಾಡಿ ಎಷ್ಟು ಶೇಪಲ್ಲಿದೆ ನೋಡಿ. ಎಲ್ಲ ಕೆಲವೊಂದು ಮೆಷಿನರಿ ಎಲ್ಲ ಯೂಸ್ ಮಾಡ್ತಾ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಸಹ ಕೆಲಸ ಇದೆ ಅಂತೆ. ಅದಕ್ಕೆ ಬೆಳ್ಳಿದ್ದು ಪರ್ಮನೆಂಟ್ ಮುಖ ಫಿಕ್ಸ್ ಮಾಡ್ತಾರೆ ಬೆಳ್ಳಿಯಿಂದ. ಸೊ ಅದಾದಮೇಲೆ ಹೇಗೆ ಕಾಣ್ತದೆ ಅಂತ ನೋಡಬೇಕು. ಈಗ ನೆಕ್ಸ್ಟ್ ಏನೆಲ್ಲ ಕೆಲಸ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ನೈಟ್ ಸಹ ಕೂತಿದ್ವಿ. ನೈಟ್ ಫುಲ್ ಕೆಲಸ ಆಗ್ತಾಯಿದೆ ಇಲ್ಲಿ. ಬೆಂಕಿಯಿಂದಲೇ ಖರೀದಿಸಿ ಬೆಂಕಿಯಿಂದಲೇ ಒಂದು ಸೃಷ್ಟಿ ಆಗ್ತದೆ ಈ ಕೆಲಸದಲ್ಲಿ. ನಿಮಗೇನು ಅನಿಸ್ತದೆ ಅದನ್ನು ಸಹ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಒಪಿನಿಯನ್ ಏನಿದೆ ಅಂತ ಈ ಕೆಲಸದ ಬಗ್ಗೆ. ಎಷ್ಟು ಚೇಂಜ್ ಆಯಿತು ನೋಡಿ ಮುಖ, ಹೇಗೆ ಇತ್ತು ಹೇಗಾಯಿತು. ಎಲ್ಲ ಬೆಂಕಿಯಲ್ಲೇ ನಡೀತಾ ಇದೆ. ಇಲ್ಲಿ ಬೆಂಕಿ ಮತ್ತು ಸೂರ್ಯ ಈ ಕೆಲಸದಲ್ಲಿ ತುಂಬ ಪ್ರಮುಖರಾಗ್ತಾರೆ. ಒಂದು ಸೂರ್ಯ ಇಲ್ಲ ಅಂದರೆ ಅವರದ್ದು ಫಸ್ಟ್ ಸ್ಟೆಪ್ಪೇ ಮುಗಿಯೋದಿಲ್ಲ. ಏನು ಮಣ್ಣಲ್ಲಿ ಮುಚ್ತಾರೆ, ಅದೇ ಸೂರ್ಯ ಇಲ್ಲದದು ಒಣಗುತ್ತಿಲ್ಲ ಹೇಳಿದರೆ ಅದು ಅನ್ಕಂಪ್ಲೀಟ್ ಆಗಿರ್ತದೆ. ಅದು ಒಣಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದು ಟೈಮ್ ತಗೊಂಡು ನೆಕ್ಸ್ಟ್ ಬೆಂಕಿಯಲ್ಲಿ ಎಷ್ಟೆಲ್ಲ ಕೆಲಸ ಆಯಿತು ನೋಡಿತ್ತಲ್ಲ. ಒನ್ ಬೈ ಒನ್ ಆಗಿ ಹೇಗೆ ಅದರದ್ದು ಏನು ಚಂದ ಇನ್ನೂ ಸಹ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ಈ ಕೆಲಸದ ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಇವರದ್ದು ಸಹ ಸ್ಟೋರಿ ಒಂಥರ ಖುಷಿ ಕೊಡ್ತದೆ ಕೇಳಲಿಕ್ಕೆ. ಅದನ್ನು ಇನ್ನೊಂದಿನ ಹೇಳ್ತೇನೆ, ಅವರು ಹೇಗೆ ಕೆಲಸ ಕಲಿತರು ಏನು ಅಂತ. ಅದರದ್ದೊಂದು ಸಹ ಒಂದು ದೊಡ್ಡ ಸ್ಟೋರಿ ಇದೆ. ಅದು ನಾನು ಇನ್ನೊಂದು ಯಾವುದಾದ್ರೂ ಕೆಲಸ ಬಂದಾಗ ಅದರ ಜೊತೆ ಹೇಳ್ತೇನೆ. ಇಲ್ಲಿ ನೋಡಿ, ಬೆಂಕಿದು ಕೆಲಸ ಕಂಪ್ಲೀಟ್ ಆಗಿ ಈಗ ಪಾಲಿಷ್, ಇನ್ನು ಫುಲ್ ಪಾಲಿಶಿದು ಕೆಲಸ ನಡೀತದೆ. ಇದು ಪಾಲಿಷ್ ನೋಡಿ. ಈ ಪಾಲಿಶಲ್ಲಿ ಎಷ್ಟು ಹೊಳಪು ಬಂತು ನೋಡಿ ಮುಖಕ್ಕೆ. ಇದಾದಮೇಲೆ ಇದೊಂದು ಮೆಷಿನರಿಯಲ್ಲಿ ಆದಮೇಲೆ ಇದೊಂದು ಕೈಯಲ್ಲಿ ಹೊಳಪು ಕೊಡ್ತಾರೆ. ಅದಾದಮೇಲೆ ಅದಕ್ಕೆ ಏನೆಲ್ಲ ಆಭರಣ ಬೇಕೆಲ್ಲ ಹಾಕ್ತಾರೆ. ಇದು ಆ್ಯಕ್ಚುಲಿ ಕಣ್ಣು ಚಿನ್ನದಿಂದ ಮಾಡಿರ್ತಾರೆ, ಖಾಲಿ ಕಣ್ಣು ಮಾತ್ರ. ನೋಡಿ ಫಿನಿಶಿಂಗ್ ಆಗಿದೆ, ಎಷ್ಟು ಚೆಂದ ಬಂತಲ್ವ ಈ ಪಂಜುರ್ಲಿ ಮುಖ.
ನಿಮಗೆ ಹೇಗೆ ಅನ್ನಿಸ್ತು ಈ ಕೆಲಸ ನೋಡಿ, ಈ ಮುಖ ನೋಡಿ ಕಮೆಂಟಲ್ಲಿ ತಿಳಿಸಿ. ಹೀಗೆ ಇನ್ನೊಂದು ಕೆಲಸದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್ ಗಾಯ್ಸ್.